ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಫಂಕ್ಷನ್ಸ್ ಅದರ ಡೆಫಿನೇಷನ್ ಮತ್ತು ಮೀನಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಫಂಕ್ಷನ್ಸ್ ಅಂದರೆ ಏನು? ಈ ಮ್ಯಾಥಮೆಟಿಕ್ಸಲ್ಲಿ ಫಂಕ್ಷನ್ಸ್ ಅಂದರೆ ಎ ರಿಲೇಷನ್ ಎಫ್ ಫ್ರಮ್ ಎಕ್ಸ್ ಟು ವೈ. ಎರಡು ಸೆಟ್ ಕೊಟ್ಟಿದ್ದಾರೆ, ಎಕ್ಸು ಮತ್ತು ವೈ. ಎ ರಿಲೇಷನ್ ಎಫ್ ಫ್ರಮ್ ಎಕ್ಸ್ ಟು ವೈ ಈಸ್ ಅ ಫಂಕ್ಷನ್ ಇಫ್ ಈಚ್ ಎಲಿಮೆಂಟ್ ಆಫ್ ಎಕ್ಸ್ ಹ್ಯಾಸ್ ಎ ಯುನೀಕ್ ಇಮೇಜ್ ಇನ್ ಸೆಟ್ ವೈ. ಅಂದರೆ ಎರಡು ಸೆಟ್ ಕಾಣಿಸ್ತದೆ. ಒಂದು ಹಳದಿ ಬಣ್ಣದಲ್ಲಿ ಇದೆಯಲ್ಲ, ಅದು ಎಕ್ಸ್ ಅನ್ನುವ ಒಂದು ಸೆಟ್ಟು. ಇನ್ನೊಂದು ಪಿಂಕ್ ಕಲರ್, ಆ ಕಲರಲ್ಲಿ ಕಾಣಿಸ್ತಕ್ಕಂಥ ಇನ್ನೊಂದು ಸೆಟ್ಟು ವೈ. ಇವೆರಡು ಸೆಟ್ಟಲ್ಲಿ ಎರಡು ಸೆಟ್ಟಲ್ಲೂ ಎಲಿಮೆಂಟ್ಸ್ಗಳಿದೆ. ಸೆಟ್ ಎಕ್ಸಲ್ಲಿ ಎ ಬಿ ಸಿ ಇದೆ, ಸೆಟ್ ವೈಯಲ್ಲಿ 1 2 3 ಇದೆ. ಯಾವಾಗ ಈ ಒಂದು ಮ್ಯಾಪಿಂಗ್ ಅಂತ ಕರಿತೀವಿ, ಇದನ್ನು ಮ್ಯಾಪಿಂಗನ್ನು ನಾವು ಫಂಕ್ಷನ್ ಅಂತ ಕರಿತೀವಿ ಅಂದರೆ, ಪ್ರತಿಯೊಂದು ಎಲಿಮೆಂಟು ಎಕ್ಸಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟೂ ಸೆಟ್ ವೈ ಜೊತೆ ಮ್ಯಾಪ್ ಆಗಿರಬೇಕು ಮತ್ತು ಸೆಟ್ ಎಕ್ಸಲ್ಲಿರ್ತಕ್ಕಂಥ ಎಲಿಮೆಂಟಿಗೆ ಒಂದೇ ಇಮೇಜ್ ಇರಬೇಕು. ಹಾಗಂದ್ರೆ ಏನು? ಈಗ ಎರಡು ಸೆಟ್ ಕೊಟ್ಟಿದ್ದಾರೆ, ಇಲ್ಲಿ ಆಲ್ರೆಡಿ ನೋಡಿದ್ದೀರ, ಸೆಟ್ ಎಕ್ಸ್ ಮತ್ತು ವೈ. ಅದನ್ನು ಕಾರ್ಟೀಷಿಯನ್ ಪ್ರಾಡಕ್ಟ್ ಕಂಡು ಹಿಡಿದು ಗೊತ್ತಿದೆ ನಿಮಗೆ. ಎ ಬಿ ಸಿ 1 2 3 ಅಂತ ಎರಡು ಸೆಟ್ ಇದ್ದಾಗ ಎಕ್ಸ್ ಕ್ರಾಸ್ ವೈ ಅಂದರೆ ಎ ಕಮ 1 ಎ ಕಮ 2 ಎ ಕಮ 3 ಬಿ ಕಮ 1 ಬಿ ಕಮ 2 ಬಿ ಕಮ 3 ಸಿ ಕಮ 1 ಸಿ ಕಮ 2 ಸಿ ಕಮ 3. ಈ ಥರ ಕಾರ್ಟೀಷಿಯನ್ ಪ್ರಾಡಕ್ಟ್ ಕಂಡುಹಿಡಿಯೋಕ್ಕೆ ಗೊತ್ತು ನಿಮಗೆ. ಈ ಕಾರ್ಟೀಷಿಯನ್ ಪ್ರಾಡಕ್ಟಿನ ಸಬ್ಸೆಟ್, ಅದನ್ನು ನಾವು ರಿಲೇಷನ್ ಅಂತ ಕರಿತೀವಿ. ಎಲ್ಲ ರಿಲೇಷನ್ನು ನಾವು ಫಂಕ್ಷನ್ ಅಂತ ಕರೆಯಲ್ಲ. ಫಂಕ್ಷನ್ ಅನ್ನೋದು ಕೂಡ ಒಂದು ರಿಲೇಷನ್ನೇ, ಆದರೆ ಕೆಲವೊಂದು ಕಂಡೀಷನ್ಗೆ ಒಳಪಟ್ಟು ಅದು ಫಂಕ್ಷನ್ ಆಗುತ್ತೆ. ಒಂದು ರಿಲೇಷನ್ನು ಎಕ್ಸಿಂದ ವೈಗೆ ಮ್ಯಾಪಿಂಗ್ ಇದ್ದಾಗ, ಇಫ್ ಈಚ್ ಎಲಿಮೆಂಟ್ ಆಫ್ ಎಕ್ಸ್, ಪ್ರತಿಯೊಂದು ಎಲಿಮೆಂಟು ಎಕ್ಸಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟಿಗೂ ಒಂದು ಇಮೇಜ್ ಇರಬೇಕು, ಯುನೀಕ್ ಇಮೇಜ್ ಇರಬೇಕು, ಒಂದೇ ಕಡ್ಡಿ ಹೋಗಿರಬೇಕು. ನಿಮ್ಮ ಆಡು ಭಾಷೆಯಲ್ಲಿ ಹೇಳಿದ್ರೆ ಒಂದೇ ಲೈನ್ ಹೋಗಿದೆ, ಎ ಇಂದ ಒಂದೇ ಲೈನ್ ಹೋಗಿರೋದು. ಅಂದರೆ ಈಗ ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಒಂದು ಪ್ರಶ್ನೆ ಕೇಳಿದರೆ ಎರಡು ಉತ್ತರ ಕೊಡಬಾರ್ದು, ಎರಡು ಉತ್ತರ ಇರಲ್ಲ. ಯಾವುದೇ ಪ್ರಶ್ನೆಗೂ ಎರಡೆರಡು ರೀತಿಯ ಉತ್ತರಗಳು ಬರಲ್ಲ. ಆ ಥರನೇ ಇಲ್ಲೂ ಅಷ್ಟೇ. ಈ ಸೆಟ್ ಎಕ್ಸ್ ಅನ್ನೋದು ಪ್ರಶ್ನೆಗಳು ಅಂದರೆ, ಸೆಟ್ ವೈ ಅನ್ನೋದು ಉತ್ತರಗಳಿದ್ದ ಹಾಗೆ. ಎ ಅನ್ನುವ ಒಂದು ಪ್ರಶ್ನೆಗೆ ಎರಡೆರಡು ಉತ್ತರ ಬರೋಕ್ಕೆ ಸಾಧ್ಯತೆ ಇರಲ್ಲ. ಸೊ ಆದರೆ ಸೆಟ್ ವೈಯಲ್ಲಿ ನೋಡಿ ನೀವು, 2 ಅಂತ ಇದೆಯಲ್ಲ ಎಲಿಮೆಂಟು, ಅದಕ್ಕೆ ಆ ಒಂದು ಎಲಿಮೆಂಟು 2 ಎರಡೂ ಪ್ರಶ್ನೆಗೆ ಉತ್ತರ ಆಗಿರ್ಬೋದು. ಆದರೆ ಒಂದೇ ಪ್ರಶ್ನೆಗೆ ಎರಡು ಉತ್ತರ ಇರಲ್ಲ, ಯಾವುದಾದ್ರೂ ಎರಡು ಪ್ರಶ್ನೆಗೆ ಒಂದೇ ಉತ್ತರ ಆಗ್ಬೋದು ಅಲ್ವಾ? ಇಂಥದ್ದನ್ನು ನಾವು ಫಂಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರೋದು ಫಂಕ್ಷನ್ ಎ ಕಮ 2 ಬಿ ಕಮ 2 ಸಿ ಕಮ 1. ಅಲ್ಲಿ ಮ್ಯಾಪಿಂಗ್ ಲೈನ್ಗಳು ಎಲ್ಲೆಲ್ಲಿ ಹೋಗಿದೆ ನೋಡಿ. ಎ 2ಗೆ ಹೋಗಿದೆ, ಬಿ 2ಗೆ ಹೋಗಿದೆ, ಸಿ 1 ಹೋಗಿದೆ. ಸೊ ಇದು ಒಂದು ಫಂಕ್ಷನ್ ಆಗುತ್ತೆ. ಯಾಕಾಗತ್ತೆ? ಸೆಟ್ ಎಕ್ಸಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗೂ ಒಂದು ರಿಲೇಷನ್ ಇದೆ ವೈ ಜೊತೆ, ಮತ್ತು ಪ್ರತಿಯೊಂದು ಎಲಿಮೆಂಟ್ ಆಫ್ ಎಕ್ಸ್ ಅಂದರೆ ಸೆಟ್ ಎಕ್ಸಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೂ ಯುನೀಕ್ ಇಮೇಜ್ ಇದೆ, ಒಂದೇ ಒಂದು ರಿಲೇಷನ್ ಇದೆ ವೈ ಜೊತೆ. ಅಂಥದ್ದನ್ನು ಮಾತ್ರ ನಾವು ಫಂಕ್ಷನ್ ಅಂತ ಕರಿತೀವಿ. ಈಗ ಫಂಕ್ಷನ್ ಅಂದರೆ ಏನು ತಿಳ್ಕೊಂಡ್ರಿ. ನೆಕ್ಸ್ಟು ಇದರೊಳಗೆ ಡೊಮೈನ್, ಕೋಡೊಮೈನ್, ರೇಂಜ್
ಇಮೇಜ್ ಅಂದ್ರೇನು, ಇವೆಲ್ಲ ತಿಳ್ಕೊಬೇಕಾಗತ್ತೆ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಫಂಕ್ಷನ್ ಇದೆ, ಎ ಮತ್ತು ಬಿ ಅಂತ ಎರಡು ಸೆಟ್ ಇದೆ. ಎ ಇಂದ ಒಂದು ಫಂಕ್ಷನು ಬಿಗೆ ಹೋಗಿದೆ. ಇಲ್ಲಿ ನೋಡ್ಬೋದು, ಇದು ಫಂಕ್ಷನ್ ಹೌದಾ? ಹೌದು. ಯಾಕೆ? ಈ ಹಳದಿ ಬಣ್ಣದ ಸೆಟ್ ಅಂದರೆ ಎ ಸೆಟ್ಟಲ್ಲಿ ಏನಿದೆ 1 2 3 -3 ಎಲ್ಲ ಎಲಿಮೆಂಟ್ಸ್ಗೂ ಕಡ್ಡಿಗಳಿದೆ ಅಥವಾ ಲೈನ್ ಹೋಗಿದೆ ಅಲ್ವಾ? ಜೊತೆಗೆ ಯಾವುದೇ ಒಂದು ಎಲಿಮೆಂಟು ಇಲ್ಲಿ ಎಲ್ಲಿರ್ತಕ್ಕಂಥ ಯಾವುದೇ ಒಂದು ಎಲಿಮೆಂಟ್ಗೂ ಎರಡೆರಡು ಲೈನ್ ಹೋಗಿಲ್ಲ. ಅಂದರೆ ಈಗ 1ಇಂದ ಎರಡೆರಡು ಲೈನು ಹೋಗಿಲ್ಲ, -3ಇಂದ ಎರಡೆರಡು ಹೋಗಿಲ್ಲ, 2ಇಂದ ಎರಡೆರಡು ಲೈನ್ ಹೋಗಿಲ್ಲ. ಯುನೀಕ್ ಇಮೇಜ್ ಅಂತ ಕರಿತೀವಿ ಅದನ್ನು. ಈಗ ಹಾಗಾದರೆ ಡೊಮೈನ್ ಏನಾಗತ್ತೆ ಇದಕ್ಕೆ? ಡೊಮೈನ್ ಆಫ್ ದಿ ಫಂಕ್ಷನ್ ಅಂತ ಕೇಳಿದ ತಕ್ಷಣ ನೀವು ಈ ಸೆಟ್ 1 2 3 -3 ಅದನ್ನು ಡೊಮೈನ್ ಅಂತ ಕರಿತೀವಿ. ಕೋಡೊಮೈನ್ ಅಂದರೆ ಏನು? ಸೆಟ್ ಬಿ ಯಲ್ಲಿರ್ತಂಗೆ ಎಲ್ಲ ಎಲಿಮೆಂಟು. ಸೆಟ್ ಬಿ ಯಲ್ಲಿ 1 2 3 4 5 6 7 8 9 ಅಷ್ಟೂ ಎಲಿಮೆಂಟ್ ಕೂಡ ಕೋಡೊಮೈನ್ ಆಗುತ್ತೆ. ಹಾಗಾದರೆ ರೇಂಜ್ ಅಂದರೆ ಏನು? ರೇಂಜ್ ಅಂದರೆ ಇಟ್ ಈಸ್ ಅ ಸಬ್ಸೆಟ್ ಆಫ್ ಕೋಡೊಮೈನ್. ಕೋಡೊಮೈನಲ್ಲಿರ್ತಕ್ಕಂಥ ಕೆಲವೊಂದು ಎಲಿಮೆಂಟು ಅಂದರೆ ಫ್ರಮ್ 1 to 9 ಏನಿದೆಯೋ ಅದರೊಳಗಡೆ ಕೆಲವೊಂದನ್ನು ಮಾತ್ರ ತೊಗೋತೀವಿ. ಹೇಗೆ ತೊಗೋತೀವಿ? ಯಾವುದಕ್ಕೆ ಒಂದು ರಿಲೇಷನ್ ಬಂದಿದೆ, ಸೆಟ್ ಎ ಇಂದ ಬಿಗೆ ಒಂದು ಲೈನ್ ಬಂದಿದೆಯೋ ಅಂಥದನ್ನು ಮಾತ್ರ ನಾವು ತಗೊಂಡು ಅದನ್ನು ಸೆಟ್ ಮಾಡ್ತೀವಿ. ಅದನ್ನೇ ರೇಂಜ್ ಅಂತ ಕರಿತೀವಿ. ಈಗ 1 to 1 ಹೋಗಿದೆ ಲೈನು, ಸೊ ಬಿ ಯಲ್ಲಿರ್ತಕ್ಕಂಥ 1 ಕೂಡ ಇಮೇಜ್ ಅಂತ ಕರಿತೀವಿ. ಬಿ ಯಲ್ಲಿರ್ತಕ್ಕಂಥದ್ದು 1ನ ಇಮೇಜ್ ಅಂತ ಕರಿತೀವಿ. ಅದೇ ರೀತಿ 2ಗೆ ಎಲ್ಲಿರ್ತಕ್ಕಂಥ 2ನ ಅದು ಇಟ್ಸ್ ರಿಲೇಟೆಡ್ ಟು 4 ಇನ್ ದಿ ಸೆಟ್ ಬಿ. ಅಂದರೆ ಸೆಟ್ ಬಿ ಯಲ್ಲಿರ್ತಕ್ಕಂಥ 4 ಎಲಿಮೆಂಟ್ಗೆ ರಿಲೇಟ್ ಆಗಿದೆ, ಒಂದು ಲೈನ್ ಹೋಗಿದೆ ನೋಡ್ಬೋದು 2 to 4. ಸೊ 4 ಈಸ್ ದಿ ಇಮೇಜ್ ಆಫ್ ದಿ ಎಲಿಮೆಂಟ್ 2 ಇನ್ ದಿ ಸೆಟ್ ಎ ಅಂತ ಕರಿತೀವಿ. ಅಥವಾ ಸಿಂಪಲ್ಲಾಗಿ 4 ಈಸ್ ದಿ ಇಮೇಜ್ ಆಫ್ 2 ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ 3 ಸೆಟ್ ಎಲ್ಲಿ ಇರ್ತಕ್ಕಂಥ 3 ಅದಕ್ಕೆ ಇಮೇಜ್ ಬಂದು 9, -3ಗೆ ಇಮೇಜ್ ಬಂದು 9. ಯಾಕೆ ಹಿಂಗಾಗ್ತಾ ಇದೆ? ಯಾಕೆ ಅಂದರೆ ಫಂಕ್ಷನ್ ಕೊಟ್ಟಿರೋದು ನೋಡಿ, ಅಲ್ಲಿ f(x) ಅಂದರೆ ಏನು? x². ಅಂದರೆ ಪ್ರತಿಯೊಂದು ಎಲಿಮೆಂಟ್ ಎಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟನ್ನು ಅದು ಫಂಕ್ಷನ್ ಏನು ಮಾಡುತ್ತೆ? ಸ್ಕ್ವೇರ್ ಮಾಡುತ್ತೆ. 1 ಇದ್ದರೆ 1 ಸ್ಕ್ವೇರ್ ಮಾಡುತ್ತೆ, 2 ಇದ್ದರೆ 2 ಸ್ಕ್ವೇರ್ ಅಂದರೆ 4 ಮಾಡುತ್ತೆ, 3 ಇದ್ದರೆ 3 ಸ್ಕ್ವೇರ್ ಆಗುತ್ತೆ, ಅದು -3 ಇದ್ದರೆ -3 ಸ್ಕ್ವೇರ್ ಅಂದರೆ 9 ಆಯಿತು. ಸೊ ಯಾವ್ಯಾವ ಇಮೇಜಸ್ ಇದೆಯೋ ಇಮೇಜಸ್ನೆಲ್ಲ ಒಂದು ಕಲೆಕ್ಷನ್ ಮಾಡಿದ್ರೆ ಅದನ್ನು ನಾವು ರೇಂಜ್ ಅಂತ ಕರಿತೀವಿ. ಇಲ್ಲಿ 1 4 9 ರೇಂಜ್ ಆಯಿತು. ಆ ಒಂದು ನೊಟೇಷನ್ನ ಅಂದರೆ ಇಮೇಜ್ ಆಫ್ 1 ಈಸ್ 1, ಇಮೇಜ್ ಆಫ್ 2 ಈಸ್ 4, ಇಮೇಜ್ ಆಫ್ 3 ಈಸ್ 9, ಇಮೇಜ್ ಆಫ್ -3 ಈಸ್ 9ನ ಈ ರೀತಿಯೂ ಬರಿತೀವಿ. f(1) ಈಸ್ ಈಕ್ವಲ್ ಟು 1, f(2) ಈಸ್ ಈಕ್ವಲ್ ಟು 4, f(3) ಈಸ್ ಈಕ್ವಲ್ ಟು 9, f(-3) ಈಸ್ ಈಕ್ವಲ್ ಟು 9 ಅಂತ ಕರಿತೀವಿ. ಈ ಥರನೂ ಬರಿತೀವಿ. ಈ ಥರ ನೋಟೇಷನ್ ತಿಳ್ಕೊಂಡಿರಬೇಕು. ಓಕೆ, ನೆಕ್ಸ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮ್ಯಾಪಿಂಗು ಅಥವಾ ರಿಲೇಷನ್ನು ಫಂಕ್ಷನ್ನ ಅಂತ ಪ್ರಶ್ನೆ. ಫಂಕ್ಷನ್ ಅಂತ ಬರೀಬೇಕು ಅಂದರೆ ನಿಮಗೆ ಇವೆಲ್ಲ ತಿಳ್ಕೊಂಡಿದ್ದೀರಾ. ಇವೆಲ್ಲ ಕಾರ್ಟೀಷಿಯನ್ ಪ್ರಾಡಕ್ಟ್ ಕಂಡುಹಿಡಿದಿರಿ, ಎಕ್ಸ್ ಕ್ರಾಸ್ ವೈ ಕಂಡುಹಿಡಿತೀರಾ. ಎಕ್ಸಲ್ಲಿ 3 ಎಲಿಮೆಂಟ್ ಇದೆ, ಎ ಬಿ ಸಿ ಇದೆ. ಸೆಟ್ ವೈಯಲ್ಲಿ 3 ಎಲಿಮೆಂಟ್ ಇದೆ, 1 2 3 ಇದೆ. ಅದರ ಕಾರ್ಟೀಷಿಯನ್ ಪ್ರಾಡಕ್ಟ್ ಕಂಡುಹಿಡಿದ್ರೆ ಜೋಡಿ ಬರೆಯೋಕ್ಕೆ ಗೊತ್ತು ನಿಮಗೆ. a(1), a(2), a(3), b(1), b(2), b(3), c(1), c(2), c(3). ಅದರೊಳಗಿರ್ತಕ್ಕಂಥ ಎಲ್ಲನೂ ತೊಗೊಂಡು ನಾವು ರಿಲೇಷನ್ ಮಾಡಲ್ಲ, ಕೆಲವೊಂದನ್ನು ತೊಗೊಂಡು ನಾವು ರಿಲೇಷನ್ ಅಂತ ಬರಿತೀವಿ. ರಿಲೇಷನ್ ಏನು ಬರ್ತಿದ್ದೀವಿ? a(1), b(2), c(1), c(3). ಹಾಗಾದರೆ ಇದು ಫಂಕ್ಷನ್ನ? ಖಂಡಿತ ಅಲ್ಲ. ಯಾಕೆ? ಇಟ್ ಈಸ್ ನಾಟ್ ಎ ಫಂಕ್ಷನ್ ಸಿನ್ಸ್ ಸಿ ಹ್ಯಾಸ್ 2 ಇಮೇಜಸ್ 1 and 3. ಈಗ ಎಗೆ ಇಮೇಜ್ ಏನು? 1.
ಒಂದು ಪ್ರಶ್ನೆಗೆ ಒಂದೇ ಉತ್ತರ. ಬಿಗೆ ಇಮೇಜ್ ಏನು 2, ಆದರೆ ಸಿಗೆ 1 ಕೂಡ ಇಮೇಜು ಮತ್ತು 3 ಕೂಡ ಇಮೇಜು. ಸೊ ಒಂದು ಪ್ರಶ್ನೆಗೆ 2 ಉತ್ತರ ಬಂದಂಗಾಯಿತು. ಆ ಥರ ಬಂದರೆ ಅಂಥ ರಿಲೇಷನ್ ಫಂಕ್ಷನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ದಿಸ್ ಈಸ್ ನಾಟ್ ಎ ಫಂಕ್ಷನ್. ಯಾಕೆಂದರೆ ಕಾರಣ ಸಿ ಹ್ಯಾಸ್ 2 ಇಮೇಜಸ್ 1 ಆ್ಯಂಡ್ 3. ಸೊ ಇದಕ್ಕೋಸ್ಕರ ಇದು ಯುನೀಕ್ ಇಮೇಜ್ ಇಲ್ಲದೆ ಇರೋದ್ರಿಂದ, ಯುನೀಕ್ ಅಂದರೆ ಒಂದೇ ಒಂದು ಇಮೇಜ್ ಇಲ್ಲದೆ ಇರೋದ್ರಿಂದ ಇದು ಫಂಕ್ಷನ್ ಆಗಲ್ಲ. ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಈ ಒಂದು ಸೆಟ್ ಕೊಟ್ಟಿದ್ದಾರೆ, ಎಕ್ಸ್ ಸೆಟ್ಟಿಂದ ವೈ ಸೆಟ್ಟಿಗೆ ಹೋಗ್ತಾ ಇದೆ ಒಂದು ಮ್ಯಾಪಿಂಗು ಅಥವಾ ರಿಲೇಷನ್ನು. ಕಾರ್ಟೇಷನ್ ಪ್ರಾಡಕ್ಟ್ ಸೇಮ್ ತೊಗೊಂಡಿದ್ದೀನಿ. ಕಾರ್ಟೇಷನ್ ಪ್ರಾಡಕ್ಟು ರಿಲೇಷನ್ ನೋಡಿ, ಈಗ ನಾನು ಡಿಫೈನ್ ಮಾಡಿರೋದು A,2 C,1 ಅಂತ ಬರ್ತಿದ್ದೀನಿ. ಅಂದರೆ ಎ ಇಂದ ಲೈನು 2ಗೆ ಹೋಗಿದೆ, ಸಿ ಇಂದ 1ಗೆ ಹೋಗಿದೆ ಒಂದು ಲೈನ್. ಸೊ ರಿಲೇಷನ್ ಬಂದರೂ ಇಲ್ಲಿ ರಿಲೇಷನ್ ಬಂದುಬಿಟ್ಟು A,2 ಮತ್ತು C,1. ಇದು ಫಂಕ್ಷನ್ ಡೆಫಿನೇಷನ್ ಏನು ಹೇಳುತ್ತೆ? ಸೆಟ್ ಎಕ್ಸಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಇಮೇಜ್ ಇರಬೇಕು. ಆದರೆ ಇಲ್ಲಿ ಬಿ ಅನ್ನುವ ಒಂದು ಎಲಿಮೆಂಟ್ಗೆ ಇಮೇಜೇ ಇಲ್ಲ. ಅದಕ್ಕೋಸ್ಕರ ಇಟ್ ಈಸ್ ನಾಟ್ ಎ ಫಂಕ್ಷನ್. ಬಿ ಹ್ಯಾಸ್ ನೋ ಇಮೇಜ್, ಸೊ ದಿಸ್ ಈಸ್ ನಾಟ್ ಎ ಫಂಕ್ಷನ್. ಸೊ ಈ ಒಂದು ಕ್ಲಾಸಲ್ಲಿ ನಾವು ಫಂಕ್ಷನ್ ಅಂದರೆ ಏನು, ಫಂಕ್ಷನ್ ಯಾವಾಗ ಆಗಲ್ಲ, ಕೋಡೊಮೈನ್, ರೇಂಜ್, ಇಮೇಜ್ ಹಾಗಂದಲ್ಲ ಅರ್ಥ ಏನು, ಇದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ಕ್ಲಾಸಲ್ಲಿ ಟೈಪ್ಸ್ ಆಫ್ ಫಂಕ್ಷನ್ಸ್, ಅದರೊಳಗೆ ಎಕ್ಸಾಂಪಲ್ಸ್ ಏನು ಎಲ್ಲ ಅದರ ಬಗ್ಗೆ ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೊಳ್ಳೋಣ.